ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿದ್ದು ವಿಡಿಯೋ ಏನಂದರೆ, ನಾನೊಂದು 2-3 ದಿನಕ್ಕಿಂತ ಮುಂಚೆ ಆಗಿರಬೇಕು, ಕರೆಕ್ಟ್ ನೆನಪಿಲ್ಲ, 4 ದಿನಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಜಸ್ಟ್ ವಾಯ್ಸ್ ಇರೋದು. ಅಂದರೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೇನೆ, ಎಲ್ಲರ ಕ್ವಶನಿಗೂ ಆನ್ಸರ್ ಕೊಡ್ತೇನೆ ಅಂತ ಹೇಳಿದ್ದೆ. ಸೊ ಈಗ ಅದೇ ವಿಡಿಯೋದಲ್ಲಿ ಕೆಳಗಡೆ ಒಂದು 19 ಕಮೆಂಟ್ ಬಂದಿದೆ, ಅದಕ್ಕೂ ಆನ್ಸರ್ ಕೊಡ್ತೇನೆ. ಪ್ಲಸ್ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಕೆಲವರು ಬೇರೆ ಬೇರೆ ಪ್ರಶ್ನೆ ಕೇಳಿದ್ದೀರಾ, ಅದಕ್ಕೆ ಕೂಡ ಆನ್ಸರ್ ಕೊಡ್ತೇನೆ. ಬಟ್ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಅಂದರೆ ಎಲ್ಲರ ಕ್ವಶನ್ಗೆ ಆನ್ಸರ್ ಕೊಡುವಾಗ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು. ಅದಕ್ಕೋಸ್ಕರ ಯಾರು ಸ್ಕಿಪ್ ಮಾಡಬೇಡಿ, ಮತ್ತು ಸ್ಪೀಡ್ ಕೊಂಡೋಗ್ಬೇಡಿ. ನಾನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಯೂಟ್ಯೂಬಲ್ಲಿ ಹೇಗೆ ನೀವು ಸ್ಟಾರ್ಟ್ ಆಗಬೇಕು, ಗ್ರೋ ಆಗಬೇಕು, ಮತ್ತು ಆರಿ ವರ್ಕಲ್ಲಿ ಹೇಗೆ ಗ್ರೋ ಆಗಬೇಕು ಎಲ್ಲ ಇದೇ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಸೊ ಸ್ಕಿಪ್ ಮಾಡಬೇಡಿ. ಯಾರಿಗಾದ್ರೂ ಹೆಲ್ಪ್ ಆಗೋದಾದ್ರೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಮತ್ತು ಇನ್ನೊಂದು ನನ್ನ ಕ್ಲಾಸ್ ಬಗ್ಗೆ ಹೇಳಬೇಕು. ಸೊ ನಂದು ಆರಿ ವರ್ಕ್ ಮತ್ತು ಪೇಂಟಿಂಗ್ ಕ್ಲಾಸ್ ಇದೆ, ಫ್ಯಾಬ್ರಿಕ್ ಪೇಂಟಿಂಗ್ ಮತ್ತು ಆರಿ ವರ್ಕ್ ಕ್ಲಾಸ್ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಸೊ ಬನ್ನಿ. ಈಗ ಕೆಲವರು ಕಮೆಂಟ್ ಮಾಡಿದ್ದಾರೆ, ಈ ಮೊಬೈಲಲ್ಲಿ ಇದೆ ಕಮೆಂಟ್ಸ್. ಸೊ ಇದು ಇನ್ನೊಂದು ಮೊಬೈಲ್ ನಂದು, ಕಾಲ್ ಬರುವಂಥ ಮೊಬೈಲು, ರೆಕಾರ್ಡ್ ಮಾಡುವಂಥ ಮೊಬೈಲ್ ಮತ್ತು ಇದು ವಾಟ್ಸಪ್ಪಲ್ಲೆಲ್ಲ ಯೂಸ್ ಮಾಡುವಂಥದ್ದು. ಬಟ್ ಇದು ಕಾಲಿಗೆ ನಾನು ಇಟ್ಟಿದ್ದೇನೆ, ಅಂದರೆ ವಾಟ್ಸಪ್ ಮತ್ತು ಕಾಲ್ ಎರಡು ಒಟ್ಟಿಗೆ ಇಟ್ಟರೆ ಕಷ್ಟ ಆಗುತ್ತೆ ನನಗೆ ಅಂತ. ಸೊ ಫಸ್ಟ್ ಕಮೆಂಟ್ ಅಂದರೆ, ನಿಮಗೆ ಸ್ಟಿಚಿಂಗ್ ಬರುತ್ತಾ ಅಂತ. ನನಗೆ ಸ್ಟಿಚಿಂಗ್ ಅಂತೂ ದೇವ್ರನೇ ಬರಲ್ಲ. ನನಗೆ ಸ್ಟಿಚಿಂಗ್ ಇದು ABCD ಗೊತ್ತಿಲ್ಲ. ನನಗೆ ಸ್ಟಿಚಿಂಗಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದು ಒಳ್ಳೇದಲ್ಲ ಅಂತ ಅಲ್ಲ, ಬಟ್ ನನಗೆ ಟೆನ್ಷನ್ ಜಾಸ್ತಿ. ಅಂದರೆ ಸ್ವಲ್ಪ ಇಂಚಸ್ ಆಚೆ ಈಚೆ ಆದರೆ ಇಷ್ಟು ಹೆವಿ ವರ್ಕ್ ಮಾಡಿ, ಈಗ ನಾವು ಒಂದು 4-5 ಸಾವಿರದ ವರ್ಕ್ ಮಾಡ್ತೇವೆ. ಸೊ ಸ್ಟಿಚಿಂಗಿಗೆ ಜಾಸ್ತಿ ಅಂದರೆ ಇಲ್ಲಿ ಮಂಗಳೂರಲ್ಲಿ ತಗೊಳ್ಳೋದು ನನ್ನ ಟೈಲರ್, ಅಂದರೆ ನಾನು ಕೊಡೋ ಟೈಲರ್ 650 ವಿತ್ ಕಪ್ಸ್. ಸೊ 650ಗೋಸ್ಕರ ನಾನು ಈ 5-6 ಸಾವಿರದ ವರ್ಕ್ ಹಾಳು ಮಾಡಿದರೆ ಎಷ್ಟು ದಡ್ಡಿ ಆಗ್ಬೋದು ನಾನಲ್ವಾ. ಸೊ ಅದಕ್ಕೋಸ್ಕರ ನನಗೆ ಫಸ್ಟ್ ಇಂಟ್ರೆಸ್ಟ್ ಇಲ್ಲ ಸ್ಟಿಚಿಂಗ್ ಕಲೀಲಿಕ್ಕೆ, ನನಗೆ ಮೇನ್ ಇಂಟ್ರೆಸ್ಟ್ ಇಲ್ಲ. ಸೊ ಆರಿ ವರ್ಕಲ್ಲಿ ಇಂಟ್ರೆಸ್ಟ್ ಇದೆ. ಸೊ ನಾನು ಅದರಲ್ಲಿ ಬಂದೆ. ನಾನು ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಟೈಲರಿಂಗ್ ಕಲಿಬೇಕು ಅಂತ. ಬಟ್ ಅದು ಈ ಸೈಡ್ ಆರಿ ವರ್ಕಿಗೆ ಹೇಗೆ ಶಿಫ್ಟ್ ಆದೆ ಆ ದೇವರಿಗೊಬ್ಬರಿಗೆ ಗೊತ್ತು. ಹೇಗೆ ಕಲಿತೆ, ಸ್ಪೀಡ್ ಬೇಗ ಕಲಿತೆ. ಮಾತ್ರ ನಾನು ಆರಿ ವರ್ಕ್ ಅಂದರೆ ತುಂಬ ಟೈಮ್ ಏನು ಹಿಡಿಲಿಲ್ಲ, 1 ಮಂತಲ್ಲೇ ಪ್ರಾಕ್ಟೀಸ್ ಆಗಿ ಕಸ್ಟಮರ್ ಬ್ಲೌಸ್ ಮೇಲೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಿಚಿಂಗ್ ಬರಲ್ಲ ನನಗೆ ಆಯಿತಾ, ಸ್ಟಿಚಿಂಗ್ ಬರಲ್ಲ. ಬಟ್ ನಂಗೆ ಕಲೀಲಿಕ್ಕೆ ಇಂಟ್ರೆಸ್ಟು ಇಲ್ಲ. ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಏನು ಬೇಕಾದ್ರೂ ಕಲಿತೇನೆ, ಅದು ಒಂದು ಇದೆ. ಬಟ್ ನನಗೆ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟಿಗಿಂತ ಜಾಸ್ತಿ ಹೆದರಿಕೆ ಆಗುತ್ತೆ. ಒಂಚೂರು ಆಚೀಚಾರು ಇಲ್ಲಿ ಶೋಲ್ಡರ್ ಜಾರುತ್ತೆ, ಅದು ನನಗೆ ಹೆದರಿಕೆ ಆಗುತ್ತಾ. ನಾನು ಒಂದು ಆರಿ ವರ್ಕ್ ಕಲಿಯುವಾಗಲೇ, ಅಂದರೆ ನಾನು ಓನಾಗಿ ಕಲಿತದಲ್ಲ, ಸೊ ಓನಾಗಿ ಕಲಿಯುವಾಗ ಟೈಲರಿಂಗ್ ಕೂಡ ಕಲಿಯುವ ಅಂತ ಇದ್ದೆ. ಬಟ್ ನಾನು ಒಬ್ಬರು ಶಾಪಿಗೆ ಹೋದೆ, ಆರಿ ವರ್ಕ್ ಬ್ಲೌಸ್ ಕೊಟ್ಟಿದ್ರು ನನಗೆ. ಸೊ ಸ್ವಲ್ಪ ಒಂದು ನಿಮಿಷ. ಸೊ ಇದು ಸೂರ್ಯನ ಬೆಳಕು ತುಂಬ ಬ್ರೈಟ್ ಆಗ್ತದೆ, ನಾನು ಕಿಟಕಿ ಹತ್ರ ಕೂತ್ಕೊಂಡಿದ್ದೇನೆ, ಹಾಗಾಗಿ ಒಬ್ರು ಶಾಪಿಗೆ ಹೋದೆ ನಾನು. ಆರಿ ವರ್ಕ್ ಡಿಸೈನ್ ಮಾಡಿದ್ದೆ, ಅವರದ್ದು ಬ್ಲೌಸ್ ಕೊಟ್ಟೆ. ಅಲ್ಲಿ ಅವ್ರದ್ದು ಓನರ್ ಇರಲಿಲ್ಲ, ಟೈಲರ್ ಶಾಪ್ ಇದ್ದು, ಒಬ್ರು ವರ್ಕರು ಸ್ಟಿಚ್ ಮಾಡ್ತಿದ್ರು. ಇದು ಒಂದು ಕಷ್ಟ. ನಾನಲ್ಲಿ ಹೋಗಿದ್ದೆ ಅಲ್ಲ ಬ್ಲೌಸ್ ಕೊಡ್ಲಿಕ್ಕೆ, ಆಗ ಕಸ್ಟಮರ್ ಬಂದ್ರು ಒಬ್ರು, ಆ ಟೈಲರ್ ಇದ್ದು ಕಸ್ಟಮರ್. ನಾನು ಆರಿ ವರ್ಕ್ ಕೊಡ್ಲಿಕ್ಕೆ ಹೋಗಿ ಅವರು ಹೇಳಿದ್ರು ನನಗೆ, ಓನರ್ ಅಲ್ಲಿ ಕೂತ್ಕೊಳ್ಳಿ ನಾನು ಬರ್ತೇನೆ ಅಂತ. ಸೊ ಅದಕ್ಕೆ ನಾನಲ್ಲಿ ವೆಯ್ಟ್ ಮಾಡ್ತಿದ್ದೆ ಆ ಶಾಪ್ ಓನರನ್ನು. ಅವ್ರು ಬಂದರು, ಕಸ್ಟಮರ್ ಬಂದು ಒಂದು ಬೈದಿದ್ದಾರೆ ಆ ಟೈಲರ್ ಶಾಪ್ ಅಲ್ಲಿರೋ ಹುಡುಗಿಗೆ. ಅವಳೊಂದೇ ಹೇಳೋದು, ನನ್ನ ಓನರ್ ಹತ್ರ ಮಾತಾಡಿ, ನನ್ಗೆ ಗೊತ್ತಿಲ್ಲ, ನನಗೆ ಜಸ್ಟ್ ಸ್ಟಿಚಿಂಗ್ ಮಾಡ್ರೆ, ಕಟ್ಟಿಂಗ್ ಎಲ್ಲ ಅವರು ಅಂತ. ಅವರು ಹೇಳ್ತಿದ್ದಾರೆ, ಎಂತ ಇದು ಬ್ಲೌಸ್ ಹಾಕುದಾ ನಾನು ಗೋಣಿ ಚೀಲ ಹಾಕಿದ್ದ ಅಂತ ಹೇಳ್ತಿದ್ದಾರೆ ಆ ಹುಡುಗಿಗೆ. ನಂಗೆ ಅದನ್ನು ನೋಡಿದ್ರಿಕೆ ಇದು, ನಾನಿಷ್ಟೆಲ್ಲ ಕಷ್ಟಪಟ್ಟು ವರ್ಕ್ ಮಾಡಿ ಜಸ್ಟ್ ಒಂದು ಸ್ಟಿಚಿಂಗ್ ಆಚೀಚಾದ್ರೆ ಹೋಯ್ತಲ್ಲ. ಶೋಲ್ಡರ್ ಹತ್ರನೂ ಕೈ ಲೂಸ್ ಆದರೆ ಟೈಟ್ ಆಗ್ಬೋದು, ಈ ಶೋಲ್ಡರ್ ಜಾರುತ್ತಂತಲ್ಲ ಕೆಲವರಿಗೆ, ಶೋಲ್ಡರ್ ಮತ್ತು ಕಂಕುಲ್ ಹತ್ರ ಲೂಸ್ ಬರುತ್ತೆ, ಇಲ್ಲಿ ಫ್ರಂಟ್ ಎಲ್ಲ ಲೂಸ್ ಬರುವಾಗ ಅದೆಲ್ಲ ನಂಗೆ ತುಂಬ ಹೆದರಿಕೆ. ಅದಕ್ಕೆ ನನಗೆ ಮತ್ತೆ ನಾನು ಹೋಗಲೇ ಇಲ್ಲ ಟೈಲರಿಂಗ್ ಮುಖ ನೋಡಲಿಕ್ಕೆ ಕೂಡ. ಮಾರ್ಕಿಂಗ್ ನಾನು ಮಾಡ್ತೇನೆ, ಹೇಗಂದರೆ ಮಾರ್ಕಿಂಗ್ ಬರುತ್ತೆ ನನಗೆ, ಯಾವ ಟೈಪ್ ಮಾರ್ಕಿಂಗ್ ಬೇಕಾದ್ರೂ ನಾನು ಮಾಡ್ತೇನೆ. ನಾನೀಗ ಆಲ್ಮೋಸ್ಟ್ ಎಲ್ಲ ನನಗೆ ಬರುವ ಎಲ್ಲ ಬ್ಲೌಸಿದು ಮಾರ್ಕಿಂಗ್ ಮಾಡೋದು ನಾನು. ಮೊದಲೆಲ್ಲ ಸ್ಟಾರ್ಟಿಂಗ್ ಎಲ್ಲ ನಾನು ಒಂದು ಟೈಲರ್ ಹತ್ರ ಕೊಡ್ತಿದ್ದೆ, 20 ರೂಪಾಯಿ ತಗೊಳ್ತಿದ್ರು ಒಂದು ಬ್ಲೌಸಿಗೆ ಮಾರ್ಕಿಂಗ್ ಮಾಡೋದಕ್ಕೆ. 20 ರೂಪಾಯಿ ಕೊಡಲಿಕ್ಕೆ ಕಷ್ಟ ಅಲ್ಲ, ವಿಷಯ ಏನಂದರೆ ನಾವು ಅಲ್ಲಿಗೆ ಹೋಗಬೇಕು, ವೆಯ್ಟ್ ಮಾಡಬೇಕು, ನಮಗೆ ಇಲ್ಲಿ ವರ್ಕ್ ಮಾಡಲಿಕ್ಕೆ ಟೈಮೇ ಸಿಗಲ್ಲ. ಅವರು ಇವತ್ತು ಕೊಟ್ಟರೆ ನಾಳೆ ಬೆಳಿಗ್ಗೆ ಬನ್ನಿ, ನಾಳೆ ಸಂಜೆ ಬನ್ನಿ, ಒಂದು ಮಾರ್ಕಿಂಗ್ ಮಾಡಲಿಕ್ಕೆ ಅವರು ಬ್ಯುಸಿ ಇರ್ತಾರೆ. ಹೇಳುದಲ್ಲ, ಜಸ್ಟ್ ಅವರಿಗೆ ಎಕ್ಸ್ಪೀರಿಯನ್ಸ್ಡ್
ಟೈಲರ್ಸಿಗಾದರೆ ಬೇಗ ಮಾರ್ಕಿಂಗ್ ಆಗುತ್ತೆ. ಈಗ ನಾನು ಇಲ್ಲಿ ಕೂತ್ಕೊಂಡ್ರೆ ನಾನೇ ಒಂದು 10 ನಿಮಿಷದಲ್ಲಿ ಮಾರ್ಕಿಂಗ್ ಹಾಕೋದಿಲ್ವಾ. ಸೊ ಹಾಗ ಏನು ಮಾಡಿದೆ ಅಂದರೆ ನಾನು ಅದೇ 2-3 ಸಲ ಹೋಗಿದ್ದಲ್ಲ. ಸೊ ನಾನು ಅವರು ಮಾಡುವಾಗ ಒಂದು ನೋಡಿಕೊಂಡೆ ನಾನು ಹೇಗೆಲ್ಲ ವರ್ಕ್ ಇದು ಟೈಲರ್ ಮಾರ್ಕ್ ಮಾಡ್ತಾರೆ ಅಂತ ನೋಡಿಕೊಂಡೆ. ಆಮೇಲೆ ನಂಗೆ ಗೊತ್ತಾಯಿತು ಈ ಟ್ರಿಕ್ಸ್ ಆಗಾದ್ರೆ ಅಂತ. ಸೊ ಆಗ ಏನು ಮಾಡಿದೆ ಅಂದರೆ ನಾನು ಮನೆಗೆ ಬಂದು ನಾನೇ ಪ್ರಾಕ್ಟೀಸ್ ಮಾಡಿದೆ ಮಾರ್ಕಿಂಗ್ ಮಾಡ್ಕೋಕ್ಕೆ. ಏನಾದರೆ ಮತ್ತೆ ಈ ಬೋಟ್ ನೆಕ್ ಆಗಲಿ ಹೆವಿ ಬ್ಯಾಕ್ ಡಿಸೈನ್ ಎಲ್ಲ ಇದ್ದರೆ ಯೂಟ್ಯೂಬ್ ನೋಡ್ಕೊಂಡು ನಾನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ. ಮತ್ತು ನಂದೊಬ್ರು ಟೈಲರ್ ಇದ್ರು ಲೇಡೀಸ್, ಅವರಿಗೆ ಕೊಡುವಾಗ ಹೇಳಿದ್ರು ಅವ್ರು ಸ್ವಲ್ಪ ಈಚೆ ಇಡಿ ಅವರು ಹೇಳಿದ್ರಲ್ಲ. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಈಗ 2 to 3 yearsಯಿಂದ ನಾನೇ ಮಾರ್ಕಿಂಗ್ ಮಾಡ್ತಿದ್ದೇನೆ. ನನ್ನ ಕ್ಲಾಸ್ ಸ್ಟೂಡೆಂಟಿಗೆ ಕೂಡ ಈಸಿ ಮೆಥಡಲ್ಲಿ ಹೇಳಲಿಕ್ಕೆ ಕೊಡ್ತೇನೆ. ಅವರು ಕೂಡ ಹೇಳ್ತಾರೆ, ತುಂಬ ವೀಡಿಯೋಸ್ ನೋಡಿದೆ ನಮಗೆ ಕನ್ಫ್ಯೂಷನ್ ಆಗ್ತಿತ್ತು, ಬಟ್ ನಿಮ್ಮ ವಿಡಿಯೋ ಎಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂದರೆ ಯಾರು ಬೇಕಾದ್ರೂ ಮಾರ್ಕಿಂಗ್ ಮಾಡ್ಬೋದು ಅಂತ. ಸೊ ಹಾಗೆ ಅದು ಹೇಗೆ ನಾನು ನನ್ನ ಆರಿ ವರ್ಕ್ ಸ್ಟಿಚಸ್ ಆಗಲಿ ನನ್ನ ಮಾರ್ಕಿಂಗ್ ಆಗಲಿ ಈಸಿ ಆಗೋದಂದರೆ ಅದು ನಾನು ಓನ್ ಆಗಿ ಕಲಿತು ನನ್ನ ಟ್ರಿಕ್ಸ್ ಹೇಳೋದಲ್ಲ ಸ್ಟೂಡೆಂಟ್ಸಿಗೆ. ಸೊ ಹಾಗೆ ಈಸಿ ಆಗುತ್ತೆ ಆಯಿತಾ. ಒಂದು ಆಯಿತು ಕಮೆಂಟ್. ಸೊ ನನಗೆ ಟೈಲರಿಂಗ್ ಬರಲ್ಲ, ಸ್ಟಿಚಿಂಗ್ ಬರಲ್ಲ ಆಯಿತಾ. ಮತ್ತು ನಾನು 1500 ವರ್ಕಿಗೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ಅಂತ ಕೇಳಿದ್ದಾರೆ ಒಬ್ಬರು. ನಾನು ಅವರ ಹೆಸರು ಹೇಳಲ್ಲ ಆಯಿತಾ. ಸೊ ಕಮೆಂಟ್ ಇದೆ 1500 ವರ್ಕಿಗೆ ನಿಮಗೆ. ನನ್ನಂದರೆ ಇಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಅವ್ರದ್ದು ಹೆಸರು ಹೇಳ್ತಾ ಇಲ್ಲ, ಜಸ್ಟ್ ನಿಮ್ಮ ಕಮೆಂಟ್ ಓದ್ತೇನೆ ಅಷ್ಟೇ ಆಯಿತಾ. 1500 ವರ್ಕಿಗೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ. 1500 ವರ್ಕ್ ಮಾಡೋದಾದರೆ ನಮಗೊಂದು 100 ರೂಪಾಯಿದು ಮೆಟೀರಿಯಲ್ ಖರ್ಚು ಹೋಗುತ್ತೆ. ಯಾಕಂದರೆ ಕಡಿಮೆ ಖರ್ಚು ನಮ್ಮ ಮೆಟೀರಿಯಲ್ ಹೋದ ಕಾರಣ, ಕಡಿಮೆ ಬೇಗ ಸಮಯದಲ್ಲಿ ನಮಗೆ ವರ್ಕ್ ಮಾಡಲಿಕ್ಕೆ ಇರುವ ಕಾರಣ ನಾವು ಸ್ವಲ್ಪ ಕಡಿಮೆಗೆ ಅಮೌಂಟು ಹೇಳ್ತೇವೆ ಕಸ್ಟಮರಿಗೆ ಅಷ್ಟೇ. ಅಂದರೆ ತುಂಬ ಇಲ್ಲಿ ಆರಿ ವರ್ಕಲ್ಲಿ ನೀವೊಂದು ತಿಳ್ಕೊಳ್ಬೇಕಾದದ್ದು ಏನಂದರೆ ಮೆಟೀರಿಯಲ್ ಇದ್ದ ಮೇಲೆ ಜಾಸ್ತಿ ರೇಟ್ ಹೋಗಲ್ಲ, ನಾವು ವರ್ಕಿಗೆ ಟೈಮ್ ತಗೊಳ್ತೇವಲ್ಲ ಅದಕ್ಕೆ ನಾವು ಚಾರ್ಜ್ ಮಾಡೋದು. ಮೆಟೀರಿಯಲ್ ನಿಮಗೆ ಎಷ್ಟೇ ಹೆವಿ ವರ್ಕ್ ಆದರೂ 250-300 ಒಳಗಡೆ ಮೆಟೀರಿಯಲ್ ಕಂಪ್ಲೀಟ್ ಆಗುತ್ತೆ. ಬಟ್ ನಾವು ತಗೊಳ್ಳೋ ಟೈಮಿಗೆ ಅಮೌಂಟು, ಅಂದರೆ ನಾವು ಮಾಡೋ ಫಿನಿಶಿಂಗಿಗೆ ಆಯಿತಾ. ಸೊ ಥರ್ಡ್, ಐ ಲವ್ ಯು ಯುವರ್ ವರ್ಕ್ ಮ್ಯಾಮ್, ಥ್ಯಾಂಕ್ ಯು. ಹೀಗೇ ಸಪೋರ್ಟ್ ಮಾಡ್ತಾ ಇದೆ ಆಯಿತಾ. ಇದೆಂತ ವಿದಿನ್ ಹೌ ಮೆನಿ ಡೇಸ್ ಯು ಲರ್ನ್ ಇನ್ ಆರಿ ವರ್ಕ್. ಅದು ಹೌ ಮೆನಿ ಡೇಸ್ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಎಂತ ಮಾಡಿದ್ದೇನೆಂದರೆ, ನಿಮಗೆ ಮುಂಚೆ ನನ್ನ ಮೊದಲ ವಿಡಿಯೋ ಎಲ್ಲ ನೋಡಿದರೆ ಗೊತ್ತಿರ್ಬೋದು. ಅಂದರೆ ನಾನು ಆವತ್ತು ಕೂಡ ಒಂದು ಮಾಡಿದ್ದೆ ಹೀಗೆ. ನಾನು ಅದಕ್ಕೆ ಹೇಳಿದ್ದು ನನ್ನ ಸ್ಟೂಡೆಂಟಿಗೆ, ನೀವು ವರ್ಕ್ ಕಲಿತ್ರೆ ಒಂದು 6 ಮಂತ್ ಯಾರ ಬ್ಲೌಸಿಗೆ ವರ್ಕ್ ಮಾಡಬಾರ್ದು, 2 to 3 months ಆದರೂ ಮಾಡಬಾರ್ದು ಯಾರ ಬ್ಲೌಸಿಗೂ. ನಾನು ಏನು ಮಾಡಿದೆ ಅಂದರೆ, ನಾನು ಬೇಸಿಕ್ ಎಲ್ಲ ಕಲಿತೆ ಅಲ್ಲ, ಮತ್ತು ನಾನು ಎಕ್ಸ್ಪರಿಮೆಂಟ್ ಮಾಡಿದ್ದೆಲ್ಲ ಕಸ್ಟಮರ್ ಬ್ಲೌಸ್ ಮೇಲೆ. ಸ್ಟಾರ್ಟಿಂಗ್ 1 year ನಾನು ಕಲಿತೆ ಅಲ್ಲ ಆ ಟೈಮಲ್ಲಿ, ಅದು ನಾನು ಕಸ್ಟಮರ್ ಬ್ಲೌಸ್ ಮೇಲೆ ಮಾಡಿ ಪ್ರಾಕ್ಟೀಸ್ ಆಯ್ತು ನನಗೆ. ಸೊ ನಾನು ಹಾಗೆ ಕಲ್ತದ್ದು. ನಾನಂದರೆ ಈಗ ನನ್ನ ಕೋರ್ಸ್ 1 month ಮತ್ತು 2 month ಅಂತ ಇರುತ್ತೆ. ಈಗ ನನಗೆ ಹಾಗೆ ಹೇಳಲಿಕ್ಕಾಗಲ್ಲ, ಇಲ್ಲ ನಾನು 1 monthಲ್ಲೇ ಕಲಿತೆ, ನಾನು 2 monthಲ್ಲೇ ಕಲಿತೆ. ಇಲ್ಲ, ನಾನು ಪ್ರತಿದಿನ ಕಲಿತಾ ಇದ್ದೇನೆ. ಇವತ್ತು ಕಲಿತಿದ್ದೇನೆ, ಇವತ್ತು ಒಂದು ಬ್ರೈಡಲ್ ಬ್ಲೌಸ್ ಬಂದರೆ ನಾನು ಇವತ್ತು ಅದರಲ್ಲಿ ಒಂದು ಸ್ಟಿಚಸ್ ಕಲಿತೇನೆ. ಹಾಗೆ ನಾನು ಪ್ರತಿದಿನ ಕಲಿತಾ ಇರ್ತೇನೆ. ನನಗೆ ಇಷ್ಟೇ ದಿನದಲ್ಲಿ ಕಲಿತೆ ಅಂತ ಇಲ್ಲ. ನನಗೆ ಪ್ರತಿದಿನ ಕಲೀಲಿಕ್ಕಿದೆ, ನನಗೆ ಇಂಟ್ರೆಸ್ಟ್ ಇದೆ. ನನಗೆ ಹೊಸ ಡಿಸೈನ್ ಮಾಡಬೇಕು, ಅದು ನನ್ನ ಓನ್ ಡಿಸೈನ್ ಆಗಿರಬೇಕು. ನನಗೆ ಬೇರೆ ಯಾರ್ದೋ ತಗೊಂಡು ಬಂದು ಕಾಪಿ ತೆಗೆಯೋದು ನಂಗೆ ಇಷ್ಟ ಇಲ್ಲ. ಸೊ ನಂದು ಓನ್ ಆಗಿರಬೇಕು ಯಾವುದಾದ್ರೂ, ನಂಗೆ ಇಷ್ಟ. ನಾನು ಓನ್ ಆಗಿ ಏನಾದರೂ ಮಾಡಬೇಕು, ಓನ್ ಅದಕ್ಕೆ ಏನಾದರೂ ಡಿಸೈನ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ. ತುಂಬ ಬ್ರೈಟ್ನೆಸ್ ಇದೆ ಹೊರಗಡೆ, ಸೊ ಹಾಗೆ ಫೇಸ್ ಫುಲ್ ಬ್ರೈಟ್ ಬರ್ತಾ ಉಂಟು. ಸೊ ನೆಕ್ಸ್ಟ್ ಕಮೆಂಟ್, ಹಾಯ್ ಮ್ಯಾಮ್, ನಿಮ್ಮ ವರ್ಕ್ ತುಂಬ ಇಷ್ಟ ನನಗೆ. ಇನ್ಫಾರ್ಮೇಷನ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತೀರಾ. ವರ್ಕ್ ಮಾಡುವಾಗ ಹೇಳಿಕೊಡುವ ಕೆಲವೊಂದು ಟ್ರಿಕ್ಸ್ ತುಂಬ ಹೆಲ್ಪ್ ಆಗುತ್ತೆ. ನಾನು ವರ್ಕ್ ಮಾಡ್ತೀನಿ, ತುಂಬ ಬರಲ್ಲ, ಸ್ವಲ್ಪ ಬರುತ್ತೆ. ಟ್ರೇಸಿಂಗಲ್ಲಿ ಮಾರ್ಕಿಂಗ್ ಮಾಡುವಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಅದರ ಬಗ್ಗೆ ಈಸಿ ಮೆಥಡ್ ಹೇಳಿಕೊಡಿ. ಅದು ನಂದು ಆಲ್ರೆಡಿ ಚಾನಲಲ್ಲಿ ಇದೆ, ನಾನು ಟ್ರೇಸ್ ಮಾಡೋದೆಲ್ಲ. ಮತ್ತು ವರ್ಕಿಂಗ್ ಇದ್ದು ನಾನು ಈ ಸೈಡ್ ಶಿಫ್ಟ್ ಆದೆ, ನಾನು ಆಪೋಸಿಟ್ ಸೈಡ್ ಇದೆ, ಈ ಸೈಡ್ ಶಿಫ್ಟ್ ಆದೆ. ಅದು ಕಿಟಕಿಯಲ್ಲಿ ತುಂಬ ಬ್ರೈಟ್ನೆಸ್ ಬರುತ್ತೆ, ನನಗೆ ವಿಡಿಯೋ ಮಾಡಲಿಕ್ಕೆ ಒಂಥರ ಆಗುತ್ತೆ. ಸೊ ಹಾಗೆ ಟ್ರಿಕ್ಸ್ ಇದು ಏನಂದರೆ, ಮಾರ್ಕಿಂಗ್ ಮತ್ತು ಟ್ರೇಸಿಂಗ್ ಇದು ಈಸಿ ಟ್ರಿಕ್ಸ್ ಹೇಳಿಕೊಡಿ ಅಂತ ಹೇಳಿದ್ದಾರೆ. ಮಾರ್ಕಿಂಗ್ ಸ್ವಲ್ಪ ಮಿಸ್ಟೇಕ್ ಆಗುತ್ತಂತೆ. ಅದೇನು ಗೊತ್ತಾ, ನನ್ನ ಪ್ರಕಾರ ನೀವು ಈ ಟ್ರೇಸ್ ಮಾಡಿ ಮಾರ್ಕಿಂಗ್ ಮಾಡಿ ನೀವೇ ಓನಾಗಿ ಕಲಿಬೇಕು. ಮಿಸ್ಟೇಕ್ ಆಗಬೇಕು, ಮಿಸ್ಟೇಕ್ ಆದರೆ ಮಾತ್ರ ನಾವು ಕಲೀಲಿಕ್ಕೆ ಆಗೋದು. ನಮಗೆ ಮಿಸ್ಟೇಕ್ ಯಾರಾದರೂ ಹೇಳಿದರೆ ನಾವು ಕೋಪ ಮಾಡ್ಕೊಳ್ಬಾರ್ದು. ಯಾಕಂದರೆ ಮಿಸ್ಟೇಕ್ ನಾವು ಮಾಡಿದ್ರೇ ನೆಕ್ಸ್ಟ್ ನಾವು ಒಳ್ಳೆ ಅಂದರೆ ಕರೆಕ್ಟಾಗಿ ಮಾಡಲಿಕ್ಕೆ ಆಗೋದು. ಟ್ರೇಸಿಂಗ್ ಏನಿಲ್ಲ, ಅದು ಟ್ರೇಸಿಂಗ್ ಇದು ನಾನೊಂದು ವಿಡಿಯೋ ಮಾಡ್ತೇನೆ, ಬಟ್ ಈ ವಿಡಿಯೋ ಈಗ ಹೇಳಲಿಕ್ಕೆ ನನಗೆ ಸರಿ ಆಗಲ್ಲ. ಯಾಕಂದರೆ ಅದು
ವಿಡಿಯೋ ಗೊತ್ತಿಲ್ಲಲ್ಲ, ಅಂದರೆ ವಿಡಿಯೋದಲ್ಲಿ ಎಷ್ಟು ಹೇಳಲಿಕ್ಕಾಗಲ್ಲ. ಸೊ ನೆಕ್ಸ್ಟ್ ಕಮೆಂಟ್ ಒಂದು ಕಾಮಿಡಿ ಇದೆ, ನನಗೆ ನೀವು 4300 ಕೊಡ್ತೀರಾ ಅಂತ. ಯಾರಾದರೂ ಕೇಳುವಾಗ ರೌಂಡ್ ಫಿಗರ್ ಕೇಳ್ತಾರೆ, ಇವ್ರು 4300 ಕೊಡ್ತೀರಾ ಅಂತ ಕೇಳಿದ್ದಾರೆ. ಬಟ್ ನಾನು ಹೇಳೋದು ಏನು, ಕೆಲಸ ಮಾಡಿ, ಹೀಗೆ ಕಮೆಂಟ್ ಹಾಕಿ ಹಣ ಕೇಳೋದಲ್ಲ. ಕಮೆಂಟ್ ಹಾಕಿ ಹಣ ಕೇಳಬಾರ್ದು, ಕಮೆಂಟ್ ಹಾಕಿ ಅಲ್ಲ, ಯಾರಾದ್ರೂ ಹಣ ಕೇಳಬಾರ್ದು. ನೀವು ಈಗ ಹಣ ಕೇಳಿದರೆ ನೀವೇ ಚಿಕ್ಕವರಾಗೋದಷ್ಟೇ. ನಿಮಗೆ ಹಾಗೆ ಬೇಕಾದ್ರೆ ಬ್ಯಾಂಕಲ್ಲಿ ಲೋನ್ ಮಾಡಿ, ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಿ, ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ. ನನ್ನ ಹತ್ರ 4300 ಕೊಡಿ ಅಂತ ಹೇಳಲಿಕ್ಕೆ ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಕಂಡವರಿಗೆ ಹಣ ಕೊಡ್ಲಿಕ್ಕಾಗುತ್ತಾ? ನಾವು ಕಷ್ಟಪಟ್ಟು ದುಡಿದದ್ದಲ್ವಾ? ಯಾರಾದರೂ ನೀವು ಕೊಡ್ತೀರಾ? ನೀವೀಗ ನನ್ನ ವಿಡಿಯೋ ನೋಡುವವರು ಸುಮ್ಮನೆ ಒಬ್ರು ಕಮೆಂಟ್ ಹಾಕಿದ್ರು ಅಂತ ಹಣ ಕೊಡ್ತೀರಾ? ಇಲ್ಲ ಅಲ್ಲ. ಸೊ ನನ್ನ ಕಮೆಂಟಲ್ಲಿ ಇದೆ ಅವ್ರದ್ದು, ನನಗೆ ನೀವು 4300 ಕೊಡ್ತೀರಾ ಅಂತ 5 days ago. ಬಟ್ ನಾವು ಕೊಡಲ್ಲ, ನಾನು ಹಾಗೆ ಧರ್ಮಕ್ಕೆ ಯಾರಿಗೂ ಕೊಡಲ್ಲ. ಏನಾದರೂ ರೀಸನ್ ಇದ್ರೆ ಮಾತ್ರ ಕೊಡೋದು ಅಷ್ಟೆ. ನಾನು ಹೊರಗಡೆ, ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಹೊರಗಡೆ ಹೋದ್ರು ಈಗ ಬಂದು ಕೇಳ್ತಾರಲ್ಲ, ಊಟಕ್ಕೆ ಕೊಡಿ, ಹಣ ಇಲ್ಲ ಅಂತ ಭಿಕ್ಷೆ ಬೇಡ್ತಾರಲ್ಲ. ಸೊ ಆಗ ನಾವೇನು ಮಾಡ್ತೇವೆ, ನಾವು ಅವರಿಗೆ ಹಣನೇ ಕೊಡಲ್ಲ. ನಾವು ಅವರಿಗೆ ಹಣ ಕೊಟ್ಟರೆ ಎಷ್ಟು ಕೊಡ್ತೇವೆ? 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಅಷ್ಟು ಕೊಡ್ತೇವಲ್ಲ. ಬಟ್ ನಾನು ಹೇಳುದಲ್ಲ, ಮತ್ತೆ ನನ್ನ ಹಸ್ಬೆಂಡ್ ಜಾಸ್ತಿ, ಅವ್ರು ಯಾರಿಗೂ ಹಣ ಕೊಡಲ್ಲ. ಏನಾದರೂ ತಿನ್ನುವಾಗ ಯಾರಾದರೂ ಬಂದು ಕೇಳಿದ್ರೆ, ಈ ಮಕ್ಕಳ ಏಜಾದವರು ಕೇಳಿದ್ರೆ ಹಣ ಕೊಡಿ ಅಂತ ಕೇಳ್ತಾರೆ. ಆಗ ಇವರು ಕೇಳ್ತಾರೆ, ಹಣ ಕೊಡಲ್ಲ, ತಿಂತೀರ ಏನಾದರೂ ಅಂತ. ನನ್ನ ಹಸ್ಬೆಂಡ್ ಕೇಳ್ತಾರೆ ಅವರ ಹತ್ರ, ಅವರು ಹೇಳ್ತಾರೆ ಹಾ ತಿಂತೇವೆ ಅಂತ. ಆಗ ಒಂದು ಜ್ಯೂಸಾ, ಪಪ್ಸ್ ಅಥವಾ ಏನಾದರೂ ಫುಡ್ ಹಾಗೆ ತೆಗೆದುಕೊಡ್ತೇವೆ. ನನ್ನ ಹಸ್ಬೆಂಡ್ ಹಾಗೆ ಹೇಳೋದು, ಹಣ ಕೊಟ್ಟರೆ ಅವರು ಏನಕ್ಕಾದ್ರೂ ಯೂಸ್ ಮಾಡ್ತಾರೆ, ಕುಡಿಲಿಕ್ಕೋ ಅಥವಾ ಬೇರೆಯವರಿಗೆ ಕೊಡ್ಲಿಕ್ಕೋ ಏನಕ್ಕೆ ಅದು ಯೂಸ್ ಮಾಡ್ತಾರೆ. ಬಟ್ ಊಟ ಕೊಟ್ಟರೆ ಅದು ಅವರ ಹೊಟ್ಟೆ ಸೇರುತ್ತೆ, ಹಸಿವು ನೀಗುತ್ತೆ. ಸೊ ಒಂದು ಒಳ್ಳೆಯದು ಅಂತ ಅಷ್ಟೇ, ಕೊಟ್ಟದ್ದು ಹೇಳಬಾರ್ದು. ಬಟ್ ಅವರೀಗ ಹಣ ಕೇಳಿದ್ರಲ್ಲ, ಸೊ ಹಾಗಾಗಿ ನಾನು ಹೇಳಿದೆ. ಹಾಗೆಲ್ಲ ಕಮೆಂಟ್ ಮಾಡಬೇಡಿ, ಯಾಕಂದರೆ ದುಡಿಲಿಕ್ಕೆ ಎಷ್ಟೋ ಕೆಲಸ ಇದೆ ಈಗ, ಆಯಿತಾ? ಏನೂ ಇಲ್ಲ ಅಂದರೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿ ಅಷ್ಟೇ. ಇವತ್ತು ನಾನು ವಿಡಿಯೋ ಮಾಡಲಿಕ್ಕೆ ಕೂತ್ಕೊಂಡ ಜಾಗನೇ ಸರಿ ಇಲ್ಲ. ಸೊ ನೆಕ್ಸ್ಟ್ ಕಮೆಂಟ್, ಬೀಟ್ಸ್ ಡ್ಯಾಮೇಜ್ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಬೀಟ್ಸ್ ಡ್ಯಾಮೇಜ್ ಅವಾಯ್ಡ? ಬೀಟ್ಸ್ ಯಾಕೆ ಡ್ಯಾಮೇಜ್ ಆಗುತ್ತೆ? ಬೀಟ್ಸ್ ಡ್ಯಾಮೇಜ್ ಆಗಲ್ಲ, ಬೀಟ್ಸ್ ಬ್ಲ್ಯಾಕ್ ಆಗುತ್ತಲ್ಲ. ಯಾವ ಬೀಟ್ಸ್ ಬೆಸ್ಟ್ ಅಂತ ಕೇಳಿದ್ದಾರೆ. ಬೀಟ್ಸಲ್ಲಿ ನೀವು ಶುಗರ್ ಬೀಟ್ಸ್ ಎಲ್ಲ ಸಣ್ಣ ಶುಗರ್ ಬೀಟ್ಸ್ ಬರುತ್ತೆ, ಅದು ತಗೊಳ್ಬೇಕು. ಮತ್ತು 3mm 4mm ಎಲ್ಲ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಬೀಟ್ಸ್ ಬರುತ್ತೆ, ಅದು ತಗೊಳ್ಬೇಕು ಅಷ್ಟೇ. ಅದು ನೋಡಿ ತಗೊಳ್ಬೇಕು, ಆಯಿತಾ? ಬ್ರ್ಯಾಂಡ್ ಅಂದರೆ ಎಲ್ಲ ಬ್ರ್ಯಾಂಡ್ ಹೇಳಲಿಕ್ಕಾಗಲ್ಲ. ಅಂದರೆ ಕೆಲವು ಪ್ರಿಸ್ಟೋ ಇರುತ್ತೆ, ಎ ಸ್ಟಾರ್ ಇರುತ್ತೆ, ಬೇರೆ ಬೇರೆ ಬ್ರ್ಯಾಂಡ್ ಇರುತ್ತೆ. ಬಟ್ ನಿಮಗೆ ಅದರಲ್ಲೂ ಕೂಡ ಸೈಜ್ ಬರುತ್ತೆ. ನಿಮಗೆ ಶುಗರ್ ಬೀಡ್ ಅಂದರೆ ಒಂದೇ ಸೈಜ್ ಅಲ್ಲ, ತುಂಬ ಸೈಜ್ ಬರುತ್ತೆ, ತುಂಬ ಚಿಕ್ಕದು ಬರುತ್ತೆ. ಮೈಕ್ರೋ ಬೀಟ್ಸ್ ಆ ಟೈಪ್ ಬರುತ್ತೆ, ಮತ್ತು ಸ್ವಲ್ಪ ದೊಡ್ಡ ಬೀಟ್ಸ್ ಬರುತ್ತೆ ಶುಗರ್ ಬೀಟ್ಸಲ್ಲೂ. ಸೊ ಆ ರೀತಿ ಇರುತ್ತೆ. ಮ್ಯಾಮ್, ಟ್ರೆಂಡಿಂಗಲ್ಲಿರೋ ಫ್ರಂಟ್ ನೆಕ್ ಆ್ಯಂಡ್ ಬ್ಯಾಕ್ ನೆಕ್ ಡಿಸೈನ್ ಬಗ್ಗೆ ಕ್ಲಾಸ್ ಮಾಡ್ತೀರಾ ಅಂತ. ನಾನು ಮಾರ್ಕಿಂಗ್ ಬಗ್ಗೆ, ಕೆಲವರು ಹೇಳ್ತಾರೆ ಮಾರ್ಕಿಂಗ್ ಬಗ್ಗೆ, ಟ್ರೇಸಿಂಗ್ ಮಾತ್ರ ನಮಗೆ ಬೇಕು ಕ್ಲಾಸ್ ಇಲ್ಲ, ನಾನು ಹಾಗೆ ಮಾಡಲ್ಲ. ನಮ್ಮದು ಏನಿದ್ರು ಕೋರ್ಸು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ 1 ಮಂತಿಗೆ 1000, ಅದರಲ್ಲೂ ಮಾರ್ಕಿಂಗ್ ಬರುತ್ತೆ. ಮತ್ತು ನೀವು 2 ಮಂತ್ ಕೋರ್ಸ್ ಬೇಕಾದರೆ ಬೇಸಿಕ್ ಟು ಮಾಸ್ಟರ್ ಕೋರ್ಸ್ 2 ಮಂತ್, ಅದಕ್ಕೆ 3000, ಅದರಲ್ಲೂ ಕೂಡ ನಿಮಗೆ ಮಾರ್ಕಿಂಗ್ ಇದು ಬರುತ್ತೆ, ಆಯಿತಾ? ಇನ್ನೊಬ್ಬರು ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ, ನಿಮ್ಮ ವರ್ಕ್ ಮತ್ತು ನಿಮ್ಮ ಮಾತಾಡುವ ಸ್ಟೈಲ್ ನನಗೆ ತುಂಬ ಇಷ್ಟ. ನಿಮ್ಮನ್ನು ನೋಡಿ ನಾನು ಈ ರೀತಿ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೇನಮ್ಮ. ಖಂಡಿತ ಮಾಡಿ. ನಾನೇ ಯೂಟ್ಯೂಬ್ ನೋಡಿಕೊಂಡು ಮಾಡುವಾಗ ನಾನು ಬೇರೆಯವರದ್ದು ಅಂದರೆ ಯಾರ್ದಾದ್ರೂ ಒಬ್ಬರದ್ದು ಫಾಲೋ ಮಾಡಿ, ನನ್ನನ್ನೇ ಫಾಲೋ ಮಾಡಬೇಕು ಅಂತಿಲ್ಲ. ಬೇರೆ ಯಾವ ಆರಿ ವರ್ಕ್ ಒಬ್ಬರದ್ದು ಫಾಲೋ ಮಾಡಿ, ಆಗ ನಿಮಗೆ ಬೇಗ ಬರುತ್ತೆ. ನೀವು ಎಲ್ಲರದ್ದು ವೀಡಿಯೋ ನೋಡ್ಕೊಂಡು ಹೋದರೆ ಬರೋದಿಲ್ಲ. ಸೊ ನಾನು ಕೂಡ ಮಾಡಿದ್ದು ಹಾಗೆ, ಒಬ್ಬರ ವೀಡಿಯೋ ನೋಡಿದೆ, ನಾನೇ ಓನ್ ಡಿಸೈನ್ ಕಲ್ತ್ಕೊಂಡು ಹೋದೆ. ಅಂದರೆ ಚೈನ್ ಸ್ಟಿಚ್ ಮತ್ತು ಬೀಡ್ಸ್ ವರ್ಕ್ ಯೂಟ್ಯೂಬ್ ನೋಡ್ಕೊಂಡು ಮಾಡಿದೆ. ಮತ್ತು ನಾನು ಡಿಸೈನ್ಸ್ ಎಲ್ಲ ನಾನು ಓನಾಗಿಯೇ ಮಾಡ್ಕೊಂಡು ಹೋದದ್ದು. ಮತ್ತು ನೆಕ್ಸ್ಟು ಟ್ರೆಂಡಿಂಗ್ ವರ್ಕ್ಸ್ ಬಗ್ಗೆ ಹೇಳಿ ಮ್ಯಾಮ್, ಹೇಗೆ ಸರ್ಚ್ ಮಾಡಬೇಕಂದ್ರೆ ಏನು ಟೈಟಲ್ ಕೊಡಬೇಕು? ಅದಕ್ಕೆ ಟ್ರೆಂಡಿಂಗ್ ಅಂತ ಹಾಕಬಾರ್ದು. ಆರಿ ವರ್ಕ್ ಬ್ಲೌಸ್ ಡಿಸೈನ್, ಆರಿ ವರ್ಕ್ ಥ್ರೆಡ್ ವರ್ಕ್ ಡಿಸೈನ್, ಆರಿ ವರ್ಕ್ ಬೀಡ್ಸ್ ವರ್ಕ್, ಆರಿ ವರ್ಕ್ ಅಂತ ಮೊದಲು ಬರಲೇಬೇಕು. ಹಾಗಾದರೆ ಮಾತ್ರ ನಿಮಗೆ ಆರಿ ವರ್ಕ್ ಇದು ಬ್ಲೌಸ್ ಡಿಸೈನ್ ಬರೋದು. ಗ್ಲಾಸ್ ಟ್ಯೂಬ್ ಬೀಡ್ಸ್ ಹಾಕಲು ಯಾವ ಥ್ರೆಡ್ ಯೂಸ್ ಮಾಡೋದು ಆ್ಯಂಡ್ ಹೇಗೆ ನಾವು ವರ್ಕ್ ಫಾಸ್ಟ್ ಮಾಡ್ಕೊಳ್ಳೋದು, ಅಮೌಂಟ್ ಹೇಗೆ ಫಿಕ್ಸ್ ಮಾಡೋದು ತಿಳಿಸಿ. ಗ್ಲಾಸ್ ಟ್ಯೂಬ್ ಬೀಡ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ಕೆಲವರು ಏನು ಮಾಡ್ತಾರೆ ಅಂದರೆ ಟೈಲರಿಂಗ್ ಥ್ರೆಡ್ ಯೂಸ್ ಮಾಡ್ತಾರೆ. ಬಟ್ ನಾನು ಟೈಲರಿಂಗ್ ಥ್ರೆಡ್ ಯೂಸ್ ಮಾಡಲ್ಲ. ನಾನು ತೆಳು ಝರಿ ಥ್ರೆಡ್ ಎಲ್ಲ ಬೀಡ್ಸು ಜರ್ದೋಸಿ ಎಲ್ಲ ಸ್ಟಿಚ್ ಮಾಡಲಿಕ್ಕೆ ನಾನು ತೆಳು ಝರಿ ಥ್ರೆಡ್ ಯೂಸ್ ಮಾಡೋದು. ಮತ್ತು ರೇಟ್ ಹೇಗೆ ಫಿಕ್ಸ್ ಮಾಡೋದು ಅಂದರೆ
ಅದು ನನಗೆ ಹಾಗೆ ಹೇಳಿಕ್ಕಾಗಲ್ಲ. ಈಗ ಮಂಗಳೂರಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಟು ಮಾಡಿಸೋರು ಇರ್ತಾರೆ, ಇನ್ನು ಕೆಲವು ಕಡೆ ಹೋದರೆ ಕೆಲವು ಹಳ್ಳಿಗಳಲ್ಲಿ ಮಾಡಿಸ್ಕೊಳ್ಳಲ್ಲ ಅಷ್ಟು ಅಮೌಂಟ್ ಕೊಟ್ಟು, ಅದೇ ಡಿಸೈನ್ ಬಟ್ ಅಷ್ಟು ಅಮೌಂಟ್ ಕೊಡಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ, ನೀವು ನಿಮ್ಗೊಂದು ದಿನಕ್ಕೆ ಇಷ್ಟು ಅಂತ ಚಾರ್ಜ್ ಇಡಿ, ಅಂದರೆ ಇಷ್ಟು ಅಂತ ಒಂದು ಸ್ಯಾಲ್ರಿ ಇಡಿ, ಸ್ಯಾಲ್ರಿ ಇಟ್ಟು ಮತ್ತು ಎಷ್ಟು ದಿನ ಆಗುತ್ತೆ ಅದನ್ನು ಇಂಟು ಮಾಡಿ ಪ್ಲಸ್ ಮೆಟೀರಿಯಲ್ ಚಾರ್ಜ್ ಹೇಳಿ ಕೊಡಿ ಅಷ್ಟೆ. ಮತ್ತು ವರ್ಕ್ ಹೇಗೆ ಸ್ಪೀಡ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ವರ್ಕ್ ಸ್ಪೀಡ್ ಆಗಲಿಕ್ಕೆ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಉಂಟು ಅಂತ, ಅಂದರೆ ಈಗ ನೋಡಿ, ಈಗ ನಾನು ಇವತ್ತು ಕಲಿತೆ, ನನ್ನೊಂದು 2 ತಿಂಗಳು ಕೋರ್ಸ್ ಆಯಿತಾ, ನಾನು 1 ವರ್ಷ ಬಿಟ್ಟು ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡುವಾಗ ವರ್ಕ್ ಸ್ಪೀಡ್ ಬರಲ್ಲ. ಪ್ರತಿದಿನ ನಿಮಗೆ ಕಸ್ಟಮರ್ ಬ್ಲೌಸ್ ಇರಲಿ ಇಲ್ಲದೆ ಇರಲಿ, ನೀವು ಪ್ರತಿದಿನ ಒಂದೊಂದೊಂದೊಂದು ಡಿಸೈನ್ ಆದರೂ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದಾದರೆ ಮಾತ್ರ. ಈಗ ವಿಡಿಯೋ ತುಂಬ ಲಾಂಗ್ ಆಯಿತು, ನಾನು ನೋಡ್ತೇನೆ, ತುಂಬ ಲಾಂಗ್ ಆಗದಿದ್ರೆ ಯೂಟ್ಯೂಬ್ ಇದರಲ್ಲಿ ಇಳ್ತೇನೆ, ಇಲ್ಲದ್ರೆ ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೇನೆ ಆಯಿತಾ. ಟ್ರೇಸಿಂಗ್ ಶೀಟ್ ಹೇಗೆ ಯೂಸ್ ಮಾಡೋದು, ಒಬ್ಬರ ಹಾಳೆ ಒಂದು ಥರ ಇರುತ್ತೆ, ಅದಕ್ಕೆ ಎಲ್ಲ ಸೈಜ್ ಹೇಗೆ ಮಾಡೋದು ಅಂದರೆ, ಹೌದು ಬೇರೆಯವ್ರದ್ದು ಟ್ರೇಸಿಂಗ್ ಶೀಟ್ ನಿಮ್ಗೆ ಹೇಗಿರುತ್ತದೆ ಬ್ಯಾಕ್ ನೆಕ್ ಅರ್ಧ, ಒಂದು ಸ್ಲೀವ್ ಅರ್ಧ, ಬಟ್ ಅದು A4 ಸೈಜಲ್ಲಿ ಇರುತ್ತೆ. ನಮ್ಮದು A3 ಸೈಜ್ ಅಂದರೆ ದೊಡ್ಡ ಸೈಜ್, ನಿಮಗೆ ಫುಲ್ಲು ಬ್ಯಾಕ್ ನೆಕ್ ಡಿಸೈನ್ ಇರುತ್ತೆ, ಹೀಗೆ ಯು ಶೇಪಲ್ಲಿ ಫುಲ್ಲು ಸ್ಲೀವ್ ಡಿಸೈನ್ ಇರುತ್ತೆ. A3 ಶೀಟ್ ನಮ್ಮ ಹತ್ರ ನೋಡಿ ಇದೆ ಟ್ರೇಸಿಂಗ್ ಶೀಟ್, ಬಟ್ ನಮ್ಮದು ದೊಡ್ಡ ಸೈಜ್ A3 ಶೀಟಲ್ಲಿ ಆಯಿತಾ. ಮ್ಯಾಮ್ ಬೋಟ್ ನೆಕ್ಗೆ ನೆಕ್ ಬಿಡ್ತೆ ಎಷ್ಟು ತಗೋಬೇಕು ಅಂತ ಕೇಳ್ತಿದ್ದಾರೆ. ಬೋಟ್ ನೆಕ್ಕಿಗೆ ಮೇಲ್ಗಡೆ 1 ಸೈಡ್ 4 1 ಸೈಡ್ 4, ಟೋಟಲ್ ಬೋಟ್ ನೆಕ್ ಒಳಗಡೆದು ಲೆಂತ್, ಒಳಗಡೆದು ವಿಡ್ತ್ 8 ಇಂಚಸ್ ನಾನಷ್ಟು ತಗೊಳ್ಳೋದು. ಅದೆಲ್ಲ ಈಗ ಹೇಳಿಕ್ಕಾಗಲ್ಲ, ಅದು ನಾನು ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ ಆಯಿತಾ. ಓನಾಗಿ ಡಿಸೈನ್ ಟ್ರೇಸಿಂಗ್ ಮಾಡುವ ಬಗ್ಗೆ ಹೇಳಿ. ಓನಾಗಿ ಡಿಸೈನ್ ಟ್ರೇಸಿಂಗ್ ಮಾಡುವ ಬಗ್ಗೆ, ಓನಾಗಿ ಮಾಡೋದಂದರೆ ನೀವೇ ಓನಾಗಿ ಮಾಡೋದಲ್ಲ, ಅದು ನೀವು ಮಾಡಬೇಕು. ನನ್ನ ಹತ್ರ ಕೇಳಿದರೆ ನಾನೇನು ಹೇಳಿ. ಓನಾಗಿ ಡಿಸೈನ್ ಟ್ರೇಸಿಂಗ್ ಮಾಡೋದಂದರೆ, ಓನಾಗಿ ಫಸ್ಟ್ ನೀವು ಡಿಸೈನ್ ಮಾಡಬೇಕು, ಆಮೇಲೆ ಡಿಸೈನ್ ಇದು ಸಿಗುತ್ತೆ ನಿಮಗೆ ಟ್ರೇಸಿಂಗ್ ಶೀಟ್, ಅದರಲ್ಲಿ ಟ್ರೇಸ್ ಮಾಡಬೇಕಾಯ್ತಾ. ಮ್ಯಾಮ್ ನೀವು ಹೇಗೆ ವರ್ಕ್ ಕಲಿಯುವಾಗ ಎಷ್ಟು ಟೈಮ್ ಮಾಡ್ತೀರ? ಮ್ಯಾಮ್ ನೀವು ಹೇಗೆ ವರ್ಕ್ ಕಲಿಯುವಾಗ ಎಷ್ಟು ಟೈಮ್ ಮಾಡ್ತೀರ? ನನಗೆ ಎಷ್ಟು ಅರ್ಥ ಆಯ್ತು ಅದರದ್ದು ಹೇಳ್ತೇನೆ. ನಾನು ವರ್ಕ್ ಮಾಡುವ ಟೈಮ್ ಹೇಳ್ತೇನೆ. ಬೆಳಿಗ್ಗೆ ನಾನು 10 ಗಂಟೆ ಕೂತ್ಕೊಂಡ್ರೆ ಮಧ್ಯಾಹ್ನ ಒಂದು 12ವರೆಗೆ ಹೇಳ್ತೇನೆ, ಅಂದರೆ ಅಡಿಗೆ ಮಾಡಲಿಕ್ಕೆ. ಮತ್ತೆ ರಿಟರ್ನ್ 2 ಗಂಟೆಗೆ ಕೂತ್ಕೊಂಡ್ರೆ ಸಂಜೆ 4 ಗಂಟೆಗೆ ಹೇಳ್ತೇನೆ. ಮತ್ತೆ ಸ್ವಲ್ಪ ಚಹಾ ಕುಡಿಲಿಕ್ಕೆ ಒಂದು 5 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ ಒಂದು 7 ಗಂಟೆಗೆ ಹೇಳ್ತೇನೆ. ಮತ್ತು ಸ್ನಾನ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ವರ್ಕ್ ಬ್ಯುಸಿ ಇತ್ತು ಅಂದರೆ ರಿಟರ್ನ್ ನಾನು 9 ಗಂಟೆಗೆ ಕೂತ್ಕೊಂಡು 12 ಗಂಟೆ 1 ಗಂಟೆವರೆಗೆ ಮಾಡ್ತೇನೆ. ಬ್ಯುಸಿ ಇಲ್ಲ ಅಂದರೆ ನಂದು 7 ಗಂಟೆಗೆ ವರ್ಕ್ ಕ್ಲೋಸ್ ಆಗುತ್ತೆ. ಯಾಕಂದರೆ ನಾನು ಸಿಂಪಲ್ ಡಿಸೈನ್ ಎಲ್ಲ ಒಂದು ದಿನದಲ್ಲಿ ಮಾಡಿ ಮುಗಿಸ್ತೇನೆ, ಹಾಗೆ ಟೈಮಿದು ಪ್ರಾಬ್ಲಮ್ ಇಲ್ಲ. ಆಯಿತು, ಇಷ್ಟೇ ಇರೋದು ಕಮೆಂಟ್ಸ್. ಮತ್ತು ನಾನು ನಿಮಗೆ ಎಲ್ರಿಗೂ ಒಂದು ಹೇಳೋದು, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಿಮ್ಗೀಗ ಓನ್ ಬಿಸ್ನೆಸ್ ಮಾಡಲಿಕ್ಕಿದೆಯಾ, ಸೊ ನಾವೇನಾದರೂ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದೆಯಾ, ಆಗ ನೀವು ಫಸ್ಟ್ ತಲೆಗೆ ತಗೊಳ್ಬೇಕಾದದ್ದೇನೆಂದರೆ, ಯಾರೇನೇ ಹೇಳಿ ನನಗೆ ಓನ್ ಬಿಸ್ನೆಸ್ ಮಾಡಲೇಬೇಕು, ನಾನು ಏನಾದರೂ ಒಂದು ಓನಾಗಿ ಮಾಡಲೇಬೇಕು, ಅಂದರೆ ನನಗೆ ದುಡ್ಡು ಸಂಪಾದನೆ ಓನಾಗಿ ಒಳ್ಳೆ ರೀತಿಯಲ್ಲಿ ನನಗೆ ದುಡ್ಡು ಸಂಪಾದನೆ ಮಾಡಲೇಬೇಕು. ಸೊ ಯಾರು ಏನೇ ಹೇಳಿ, ಏನೇ ಬಡ್ಕೊಂಡು ಸಾಯಿರಿ, ನನಗೇನಿಲ್ಲ ಅಂತ ಹೇಳಿ ಮುಂದೆ ಹೋಗಬೇಕು. ಹಾಗಿದ್ರೆ ಮಾತ್ರ ನಿಮ್ಮದು ಬಿಸ್ನೆಸ್ ಆಗಲಿ ಯಾವುದೇ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಯಿತಾ. ಸೊ ಈಗ ನೀವು ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತೀರಾ, ಅವರು ಬಿಡಲ್ಲ, ಇವರು ಬಿಡಲ್ಲ, ಹಿಂದೆಯವ್ರು ಬಿಡಲ್ಲ, ಮುಂದೆಯವ್ರು ಬಿಡಲ್ಲ ಅಂತ ಹೇಳಿದರೆ ನೀವೇನು ಮಾಡ್ತೀರಾ? ಹಿಡ್ದಿಡುವವರೆಲ್ಲ ಮುಂದೆ ಹೋಗ್ತಾ ಇರ್ತಾರೆ, ನೀವು ಅಲ್ಲೇ ಇರ್ತೀರ ಅಷ್ಟೇ. ನೀವೇನಾದರೂ ಮಾಡಲಿಕ್ಕೆ ರೆಡಿಯಾಗಿದ್ದೀರಾ ಅಂದರೆ ನೀವು ಕಿವಿ ಮುಚ್ಕೊಳ್ಬೇಕು. ಅಂದರೆ ಯಾರು ಏನೇ ಹೇಳಿ, ಯಾವಾಗ ಹೇಳ್ತಾರೆ? ನೀವು ಸ್ಟಾರ್ಟ್ ಮಾಡುವಾಗ ಮಾತ್ರ ಹೇಳ್ತಾರೆ. ನೀವು ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಗಿ ಸ್ವಲ್ಪ ಇಂಪ್ರೂವ್ ಆಗುವಾಗ ಹೇಳ್ತಾರೆ, ಹೌದು ನನ್ನ ಮಗಳು, ನನ್ನ ಸೊಸೆ, ನನ್ನ ಹೆಂಡತಿ, ನನ್ನ ಅಕ್ಕ, ನನ್ನ ತಂಗಿ ಅಂತ ನೀವು ಇಂಪ್ರೂವ್ ಆದಮೇಲೆ. ಇಲ್ಲಾಂದರೆ ಫಸ್ಟ್ ನೀವು ಸ್ಟಾರ್ಟ್ ಮಾಡುವಾಗ ಯಾರೂ ಹೇಳಲ್ಲ, ನನ್ನ ಸೊಸೆ, ನನ್ನ ಮಗಳು, ನನ್ನ ತಂಗಿ, ನನ್ನ ಅಕ್ಕ ಅಂತ ಯಾರೂ ಹೇಳಲ್ಲ. ಅದೇ ನಿಮಗೆ ಸ್ವಲ್ಪ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಎಲ್ಲರೂ ಹೇಳ್ತಾರೆ, ಸಂಬಂಧ ಗಿಮ್ಮಂತ ಎಲ್ಲ ಹೇಳ್ತಾರೆ. ಸೊ ಅದಕ್ಕೆ ನಾನು ನಿಮಗೆ ಫಸ್ಟ್ ಹೇಳೋದು, ನೀವು ಎಲ್ಲರೂ ಕೂಡ ಇದು ಮಾಡಬೇಡಿ, ಅಂದರೆ ಯಾರಿಗೂ ಕಾಯಬೇಡಿ, ಅವ್ರು ನನಗೆ ಸಪೋರ್ಟ್ ಮಾಡಲಿ, ಇವ್ರು ನಮಗೆ ಸಪೋರ್ಟ್ ಮಾಡಲಿ. ಇಲ್ಲ, ಸ್ವಲ್ಪ ನಾನು ಹೇಳೋದು, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, 500 ರೂಪಾಯಿಂದಲೇ ಸ್ಟಾರ್ಟ್ ಮಾಡಿ. ನೀವು ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದ್ರೆ 500 ರೂಪಾಯಿಂದಲೇ ಸ್ಟಾರ್ಟ್ ಮಾಡಿ. ಜಾಸ್ತಿ 5,000 10,000 5 ಲಕ್ಷ 10 ಲಕ್ಷ ಯಾವುದು ಹಾಕ್ಲಿಕ್ಕೆ ಹೋಗಬೇಡಿ. ನಿಮಗೆ ಬಿಸ್ನೆಸ್ ಸೆಟ್ ಆಗಲಿಕ್ಕಿದ್ರೆ ನೀವು ಹೇಗೆ ಡಿಸ್ಪ್ಲೇ ಕೊಡ್ತೀರಾ ಅದೆಲ್ಲ ಮುಖ್ಯ.
ನೀವು ಆ ಡಿಸ್ಪ್ಲೇ ಒಳಗಡೆ ನೀವು ಹೇಗೆ ವರ್ಕ್ ಮಾಡ್ತೀರಾ ಅದು ಮುಖ್ಯ. ಸೊ ಫಸ್ಟ್ ನೀವು ವರ್ಕ್ ಮಾಡಲಿಕ್ಕೆ ಕಲಿಬೇಕು. ನೀವು ಪ್ರಾಪರ್ ಆಗಿ ಒಂದು ಇದೇ ಬಿಸ್ನೆಸ್ ನಾನು ಮಾಡ್ತೇನೆ, ನಂಗೆ ಇದರಲ್ಲೇ ಇಂಟ್ರೆಸ್ಟ್ ಇದೆ, ನಂಗೆ ಇದರಲ್ಲೇ ಒಳ್ಳೇದಾಗಬೇಕು ಅಂತ ಹೇಳಿ ಮುಂದೆ ಹೋಗಿ. ಅವರು ಮಾಡ್ತಾರೆ, ಅವರೊಂದು ಬ್ಲೌಸಿಗೆ 2,000 ತಗೊಳ್ತಾರೆ, 10 ಬ್ಲೌಸ್ ಆದರೆ 20,000 ಆಯಿತು, ಸೊ ನಾನು ಮಾಡ್ತೇನೆ ಹಾಗಲ್ಲ. ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಉಂಟು, ಅವರದರಲ್ಲಿ ಇಂಪ್ರೂವ್ ಆದರೂ ಹಾಗೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಇಂಪ್ರೂವ್ ಆಗ್ತೇನೆ ಅಂತ ಒಂದು ಧೈರ್ಯ ಇದ್ದರೆ ಮಾತ್ರ ಆ ರೂಟಲ್ಲಿ ಹೋಗಬೇಕು. ಅವರು ಆದರೂ ಇವರಾದರೂ ನಮಗೆ ಹಣ ಬೇಕು, ಹಣದ ಹಿಂದೆ ಹೋಗಬಾರ್ದು. ಫಸ್ಟಿಗೆ ನಾವು ಕಲಿಬೇಕು, ಒಂದು ನಮ್ಮದೇ ಅಂತ ಒಂದು ಹೆಸರು ಇಡಬೇಕು, ಆಯಿತಾ? ಸೊ ಹಾಗೆ ನಾನು ಇರೋದು ಯೂಟ್ಯೂಬ್ ಚಾನಲ್, ಇದು ನೆಕ್ಸ್ಟ್ ಹೇಳ್ತೇನೆ ನಿಮಗೆ, ನೆಕ್ಸ್ಟ್ ವೀಡಿಯೋ ಮಾಡಿ. ಇದು ತುಂಬ 20 ಮಿನಿಟ್ಸ್ ಏನಾಯಿತು. ಸೊ ಇದಕ್ಕಿಂತ ಜಾಸ್ತಿ ವೀಡಿಯೋ ಮಾಡಿದರೆ ಯಾರು ನೋಡೋಲ್ಲ. ಥ್ಯಾಂಕ್ ಯು, ಬಾಯ್.